ಅತ್ತಿಯರ ನಾ ಖರೇನ ಬೇಕಂತ ಮಾಡ್ಲಿಲ್ರಿ. ನಂಗೆ ಮುಂಜಾನೆದ ಒಟ್ಟ ಸಮಾಧಾನ ಇದ್ದಿದ್ದಿಲ್ರಿ. ನಿನ್ನೆ ರಾತ್ರಿನೂ ನಿದ್ದೆ ಆಗಿಲ್ಲ. ಅದಕ್ಕೆ ನಾನು ವಾಪಸ್ಸು ಅಡ್ಡ ಆಗ್ಬಿಟ್ಟೇನ್ರಿ. ನಂಗೆ ನಿಂದ್ರಕ್ಕೂ ಆಗಲಿಲ್ಲ. ಕಣ್ಣಿಗೆ ಕತ್ಲೆ ಬರಕತ್ತಿತ್ತು. ಆಮೇಲೆ ವಾಂತಿ ಬಂದಂಗೆ ಆಗತ್ತೈತ್ರಿ. ಸಮಾಧಾನ ಆಗಲಿಲ್ಲ. ನಾ ಖರೆ ಹೇಳಿದ್ದೆ ನಾನು, ನೀವು ಹೋಗ್ರಿ ಅಂಗಡಿ ಓಪನಿಂಗ್ ಮಾಡ್ಕೊಂಬರ್ರಿ ಅಂತ ಹೇಳಿ. ಆದ್ರೆ ನಂಗೆ ಸಮಾಧಾನ ಆಗಲಿಲ್ಲ ಅಂತ ಮಲ್ಕೊಂಡೆ. ಈಗ ನನ್ನ ಗೆಳತಿ ಫೋನ್ ಮಾಡಿದ್ಲಂತ ಫೋನ್ ರಿಸೀವ್ ಮಾಡಿ ಮಾತಾಡಕತ್ತಿದ್ದೇನ್ರಿ. ಖರೇನ ರೀ ಅತ್ತಿಯರ, 2 ನಿಮಿಷ ಆಗಿದ್ದು. ನಾ ಸುಳ್ಳು ಹೇಳಕತ್ತಿಲ್ಲ. ನಾ ಬೇಕಂತ ಮಾಡಿಲ್ರಿ ಅತ್ತಿಯರ. ಹೋಗ್ಲಿ ಬಿಡಗಾಯಿ, ಏನು ಬೇಕಂತ ಮಾಡಿಲ್ಲ ಅಂತ ಹೇಳ್ತಲ್ಲ ಹುಡುಗಿ. ಬಿಡ, ಎದಕ್ಕಷ್ಟು ಇದು ಮಾಡ್ತಿದೆ. ಮತ್ತು ಆಕಿಗೆ ಈಗ ಸಮಾಧಾನ ಇರೋದಿಲ್ಲ. ಅದ್ರಾಗ ಚೊಚ್ಚಲು ಹೆರಿಗೆಲ್ಲ ಆಕಿಗೆ ಚೊಚ್ಚಲು ಬಸ್ರು ಬೇರೆ, ಅವು ಸಮಾಧಾನ ಆಗೋದಿಲ್ಲ. ನೀನ ಒಂದಿಟ್ಟು ಅನ್ಸರ್ಸ್ಕೊಂಡು ಹೋಗು. ಆಮೇಲೆ ಈಗ ಇಂಥ ಪರಿಸ್ಥಿತಿಯಾಗ ಸಿಟ್ಟು ಶಡುವು ಜಾಸ್ತಿ ಬರುತ್ತಂತಾರ. ತಿಳಿಲಾರ್ದ ಮಾಡಿರತ್ ಹುಡುಗಿ, ಬಡ ಬಡ ಹೋಗು, ಏನಾಗೋದಿಲ್ಲ. ಈಗ ನೀನೇನು ಮಾಡ್ಬಿಡವ, ನೀವು ಪೂಜೆ ಒಂದು ಮಾಡಿ ಜಕ ಮಾಡಿ ಕಸ ಪಸ ಅಂತಾಳ ನಿಮ್ಮ ಅತ್ತಿ. ಮತ್ತೇನು ಮಾಡ್ಬೇಕವ? ಇನ್ನೊಮ್ಮೆ ಹಿಂಗೆ ಮಾಡ್ಬೇಡ. ನಿನಗ ಮಾಡಕ್ಕಾದ್ರ ಮಾಡು, ಮಾಡಕ್ಕಾಗಿಲ್ಲ ಅಂದ್ರೆ ಆಗಲ್ರಿ ಅತ್ತಿಯರ ಅಂತ ಹೇಳು. ಏನು ಆಕೆ ಒಬ್ಬಕಿನ್ನ ಕೆಲಸದಕ್ಕಿನ್ನ ಕರ್ಕೊಂಬಂದು ಮನೆಯಾಗಿಟ್ರ ಆಕಿ ಏನೇನ ರಗಳಿ ಮಾಡಿದ್ಲು. ನಾವೀಗೇನು ಹುಡ್ಕೊಂಬರ್ಬೇಕವ ಕೆಲಸದಾರನ? ನಾನು ಅದಕ್ಕೆ ನೀವಿಬ್ಬರು ಬಸರದ್ರಿ ಅಂತಾರ ನಾನು ಎಲ್ಲ ಪ್ರಯತ್ನ ಮಾಡಿ ಚಲೋ ಆತ ಬಿಡು ಹೋಗ್ಬೇಕು. ಕೆಲಸದಾಗ ಸಿಕ್ಕಳ ನಾಯಸ ಅಂದ್ರೆ ಆಕಿ ರಗಳಿ ನೋಡ್ದಲ್ಲ. ಯವ್ವ, ಇದ್ರಾಗ ಮೊನ್ನೆ ಆನ್ಲೈನ್ ನೋಡಕತ್ತಿದ್ ನಾನು. ಅದು ಆಟೋಮೆಟಿಕ್ ಕಸ ಅಂದ ನೆಲ ವರ್ಷ ಮಷಿನ್ ಐತ್ವಿ, ರೌಂಡಾಗಿರುತ್ತೆ. ಬಟನ್ ಆನ್ ಮಾಡಿಬಿಟ್ರೆ ಟೈಮ್ ಸೆಟ್ ಮಾಡೋದು, ಟೈಮ್ ಸೆಟ್ ಮಾಡ್ಬಿಡುದು. ಈಗ 8 ಗಂಟೆಗೆ ದಿನ ಬೆಳಗ್ಗೆ ಅಂತ ಇಟ್ಬಿಟ್ರೆ ಮ್ಯಾಪ್ ಹಾಕಿ ಕೊಟ್ಬಿಡ್ಬೇಕಂತ ಅದಕ್ಕೆ ಮೊಬೈಲ್ನಾಗ. ಅದು ಎಲ್ಲ ಮನೆಯೂ ಸ್ವಚ್ಛಗ ಆ ಟೈಮಿಗೆ ಕಸ ಹೊಡ್ಕೊಂಬಂದ್ಬಿಡುತ್ತೆ. ಆದ್ರೆ ನೆಲ ವರ್ಷಕ್ಕೆ ಅದಕ್ಕೆ ನೀರು ಹಾಕ್ಬೇಕು 200 ml. ಮನ್ ನೋಡಕತ್ತಿದ್ಮೆ ನಾನು. ಅದೇನ ಹಿಂಗೆ ಹಿಡ್ಕೊಂಡು ಅದ್ರಿಂದ ಕರಾಳ ಅದು ಮಾಡೋದು ಒಂದ, ಕಸಬರಿ ತೊಗೊಂಡು ಬಡ ಕಸ ಅನ್ನೋದು ಒಂದ. ಯವ್ವ, ನೀ ಹೇಳಕತ್ತಿರೋದು ವ್ಯಾಕ್ಯೂಮ್ ಕ್ಲೀನರ್, ನಾ ಹೇಳಕತ್ತಿರೋದು ಕಸ ಹೊಡಿಯಕನ ಬರುತ್ತ, ರೌಂಡಾಗ ಇರುತ್ತ. ಅದು ಚಲೋ ಇರುತ್ತದು. ಅದರಿಂದ ಯಾರು ಹೋಗೋದು ಬೇಕಾಗಿಲ್ಲ. ಸೆಟ್ ಮಾಡಿ ಬಿಟ್ಬಿಟ್ರೆ ಎಲ್ಲ ಮನೆಯೆಲ್ಲ ಚಂದಾಗ ಗುಡ್ಸ್ಕೊಂಬರುತ್ತ. ಆಮೇಲೆ ನೀರು ಹಾಕಿಬಿಟ್ಬಿಟ್ರೆ ಒರೆಸ್ಕೊಂಬರುತ್ತ. ನನಗನ್ಸೋ ಪ್ರಕಾರ ಅದು ಒಳ್ಳೆ ಗಿಫ್ಟ್ ನೋಡು. ಯಾರ್ಯಾರ ಹೆಂಡತಿಯರ್ಗೆ ಏನಾರು ಗಿಫ್ಟ್ ಮಾಡಬೇಕು ಅಂತಿದ್ರ ಅದನ್ನ ಮಾಡ್ರಿ. ಯಾಕಂದ್ರೆ ಭಾಳ ಹೆಲ್ಪ್ಫುಲ್ ಅದು ಕರೆನ. ಕಸ ಅನ್ನೋದು ನೆಲ ಒರೆಸೋದು ಎಷ್ಟು ಸರಿ ಬೇಕಾದ್ರೂ ಬಿಡ್ರಿ ನೀವು, ಹೆಲ್ಪ್ಫುಲ್ ಅದು ಕರೆನ. ಅದೇನ ಮುಂದೆ ನೋಡೋಣಂತ ನಡ್ರಿ. ಮೊದ್ಲು ಮಾಡೋಣ. ಪಾಪ ಅಲ್ಲಿ ಹೋಗಿ ಎಲ್ಲಾನು ಒಂದು ಹಿಡಿದು ಮಾಡ್ಕೊಳಕತ್ತಾವ ಯಾಡು. ಪಾಪಕ್ಕೆ ಇಲ್ಲಿನೂ ನೀನ ಮಾಡವ ಅಂದ್ರೆ ಮತ್ತೆ ಕಷ್ಟ ಆಗತ್ತಾ? ನಾ ಬಡ ಬಡ ಮಾಡ್ತೀನಿ ಅಂತ ಊಟಕ್ಕೆ ಬರ್ತಾರ ಅವ್ರಿನ್ನ. ನಡಿ ಹೋಗಿವ, ಒಂದು ಜಳಕ ಮಾಡಿ ಬಡ ಬಡ ಪೂಜೆ ಮಾಡೋಕಂತ ನೀ ಹೋಗು. ನಿಮ್ಮತ್ ಕಸ ಅಂದ ನೆಲ ಒರೆಸ್ಕೊಡ್ತಾ ಹೋಗು. ಹ್ಞೂ ಮಾವರ. ರೀ, ನಾನು ನಿಜವಾಗ್ಲೂ ಬೇಕಂತ ಮಾಡಿಲ್ರಿ. ಅರ್ಥ ಮಾಡ್ಕೊಳ್ಳಾರ್ದ ಅತ್ತಿಯರು ಈಗಂಕರು ಸಂಗೀತಕ್ಕ ದುಡಿಯಕತ್ತಾಳ. ಎಲ್ಲನೂ ಅಕ್ಕಿ ಮ್ಯಾಗ ಪ್ರೀತಿ ಅತ್ತಿಯರಿಗೆ. ನಾನು ಬೇಕಂತ ಮಾಡಿಲ್ಲ. ಕೊನೆಗೆ ನಾನು ಏನು ಹೇಳ್ತೀನಂತನೂ ಕೇಳಲಾರ್ದಂಗ ಒಂದ ಸವನ ಬೈದು ಹೋಗ್ಬಿಟ್ರಲ್ರಿ. ಅದು ಹಂಗ ಭಾಳ ಹೊತ್ತೊಂದಾಗಿತ್ತಲ್ಲ, ಅದಕ್ಕೆ ಬೈದಾರ, ತಲೆ ಕಿಶಪಡ್ತು. ಒಂದು ಕೆಲಸ ಮಾಡ್ಲಾ, ನಾ ಕಸ ನೆಲ ಒರೆಸ್ಕೊಳ್ಳ, ಹೆಂಗೂ ರಜಾ ಹಾಕಿನಿ. ತೆಗಿರಿ. ನೀವೇನು ಒರೆಸ್ತೀರಿ? ಅತ್ತಿಯರ ಏನು ಒರೆಸ್ತಾರ? ನಾನೇನು ಬಗ್ಗದಿಲ್ಲ, ಏನಿಲ್ಲ ಅಂತ ಪರಿ. ಇನ್ನು ಹೊಟ್ಟಿನೂ ಇಲ್ಲ. ನಾ ಎಲ್ಲ ಕಸ ಗುಡಿಸ್ನೆಲ್ಲ ಒರೆಸಿನ ಜಾಗಕ್ಕೆ ಹೋಗ್ತೀನಿ. ಅವ್ರು ಹೇಳ್ದಾಗ ನಂಗೆ ಏನೂ ಅನಿಸ್ಲಿಲ್ಲ ರೀ. ಅವಾಗ ಆರಾಮಾಗಿದ್ದೆ ನಾನು ಕರೆನ. ಆಮೇಲೆ ನೀವು ಹೊರಗೆ ಹೋದ್ಮೇಲೆ ನಂಗೆ ಹೆಂಗೆ ಆಯ್ತು. ಅದಕ್ಕೆ ಹಂಗಂದೆ. ನೋಡಿದ್ರ ಅತ್ತಿಯರು ನನ್ನ ಬೈದ್ರು. ನಿಮ್ಮವ್ವಾರನ್ನ ಕರೆಸ್ಬಿಡ್ಲೇನ? ಬೇಡ. ಸಂಗೀತ, ಸಂಗೀತ. ಯಾರೋ ಸಂಗೀತ ಅಕ್ಕನ್ ಕರೀತಾರ ನೋಡ್ರಿ. ಯಾರೇ ಅದು? ನಾನಪ್ಪ, ನಮ್ಮ ಸಂಗೀತ ಒಂದು ಸಾದ್ರತ್ತಿ. ನಾನು ಚಂದ್ರಿಕಾ ಅಂತ ಹೇಳಿ ನನ್ನ ಹೆಸರು. ಯಾಕ ಇಲ್ಲ ನಮ್ಮ ಸಂಗೀತವ ಅಲ್ಲಿ ಅಂಗಡಿ ಪೂಜೆ ಮಾಡಕ್ ಹೋಗ್ಯಾರ್ರಿ. ತಡ್ರಿ, ಕರ್ಕೊಂಬರ್ತೀನಿ. ಎಷ್ಟೊತ್ತಾತ್ ಹೋಗಿ? ಒಂದು ಮುಂಜಾನೆ ಹೋಗ್ಯಾರ. ಇಷ್ಟೊತ್ತಾದ್ರೂ ಒಬ್ರು ಮನೆಗೆ ಬಂದಿಲ್ಲ. ಇರ್ಲಿ ಯವ್ವ. ಏನ ಅಲ್ಲವೇ, ಅವ್ರು ಯಾರ ಹೋಗ್ಯಾರಂದ್ರೆ ನನಗೆ ಯಾಕೆ ಹಿಂಗೆ ನೀ ಗುರ್ರನ್ನಕತ್ತಿ? ನೋಡ, ಮೊದ್ಲ ನನ್ನ ತಲೆ ಕೆಟ್ಟೈತಿ. ಇಷ್ಟು ದಿನ ನನ್ನ ವಿರುದ್ಧ ಮಾತಾಡ್ದಿರ ನನ್ನ ಮಗ ಸಮೇತ ನನ್ನ ವಿರುದ್ಧ ಮಾತಾಡಿ ಹೋಗ್ಯಾನ. ಇಷ್ಟೊತ್ತಾದ್ರೂ ಒಬ್ರು ಬಂದಿಲ್ಲ ಅಂತ ಮೊದ್ಲ ನನಗೆ ಟೆನ್ಷನ್ ಎದ್ದೈತಿ. ನಿಂದೇನು ನಡಕ ಅಂತೀನಿ ನಾನು. ಅದವೇ ಎಲ್ಲದಕ್ಕೂ ಕಾರಣ ಆಕೆ ನೀನು 2ನೇ ಸೊಸಿ ಆಕೆದಾಳಲ್ಲ, ಆಕೆ ಡಿಂಗರ್ ಬಿಲ್ಲಿ. ಆಕಿಯಿಂದನ ಇದೆಲ್ಲ ಆಗಕತ್ತಿರೋದು. ಆಕೆ ಮೊದಲು ಬಾಲ ಬಿಚ್ಚಿದಾಗ ನಾ ಕಟ್ ಮಾಡಿದ್ದೆ ಅಂದಿದ್ರ ನಾನು ಶಾಣೆಕಿದ್ದೆ. ಈಗೇನು ಮಾಡೋಕ್ಕಾಗಲ್ಲ.
ಬರಲಿ ಬರಲಿ, ಎಲ್ರಿಗೂ ಟೈಟ್ ಮಾಡ್ತೀನಿ. ನಿಮ್ಮಪ್ಪಗೆ ಮೊದ್ಲು ಮಾಡ್ತೀನಿ. ಯವ್ವ ಬಾಬೆ, ಒಂದಿಟ್ಟು ಏನ್ರ ಅಡುಗೆ ಮಾಡಿ ಬಾಬೆ, ಹೊಟ್ಟೆ ಭಾಳ ಹಸ್ದುಬಿಟ್ಟೈತಿ. ಇಲ್ಲ ಅಂದ್ರೆ ಬಾ, ನಂಗೆ ಏನಾರ ಹೋಟ್ಲಿಗೆ ಹೋಗಿ ತೊಗೊಂಡ್ರೆ ಬಂದು ಕೊಡು. ಅಯ್ಯ ನಿನ್ನ ಮಕ್ಕಕ್ಕೊಂದಿಷ್ಟು ಹೋಗಿ ಏನಾರು ಅಡುಗೆ ಮಾಡ್ಕೊಂಡು ತಿನ್ನು. ಅದನ್ನು ಬಿಟ್ಟು ನೀನೊಳೆ ನನಗೆ ಬೆನ್ನು ಹತ್ತಿಯಲ್ಲ, ನೀ ಎಂತ ಕೆದ್ದಿದ್ದಿ? ಯಾರು ಹೋಗಿ ನಿಂತ್ಕೋತಾರೆ ಬೇ ಗ್ಯಾಸ್ ಮುಂದೆ, ಅದು ಈ ಶೆಕ್ಯಾಗ ಸಾಧ್ಯ ಇಲ್ವೇ? ಬೇಬೆ ಬಾಬೆ, ಒಂದಿಟ್ಟು ಚಿತ್ರಾನ್ನರ ಮಾಡಿಕೊಡು ಬಾಬೆ. ಅಬ್ಬಬ್ಬಬ್ಬಬ್ಬ. ಅಲ್ಲೇ ನಿಂತ್ಕೋರಿ. ಯಾಕವ್ವ, ಏನಾತ? ಅನ್ನಂಗ ಸಿದ್ದಿಲ್ಲದ ನಾವು ಆಕೆ ಎಲ್ಲದಾಳ ಶೋಭಾ, ನಿನ್ ಹೆಂಡತಿ ಎಲ್ಲದಾಳ ಪ್ರವೀಣ? ನನ್ನ ಹೆಂಡ್ತಿನ ಅಲ್ಲೇ ಬಿಟ್ಟು ಬಂದೆ. ಏನೋ 5 ದಿನದಾಗ ಒಳಗೆ ಕರ್ಕೋತಾರಂತ, ಅದಕ್ಕೆ ನಾ ಇಲ್ಲೇ ಇರ್ತೀನಿ ರೀ, ಅವ್ರಿಗೂ ಏನಾದ್ರು ಸಹಾಯ ಆಗತ್ತಾ, ಶೋಭಾಕ ಒಬ್ಬೇಕಾಳಂತ ಆಕೆ ಅಲ್ಲಿ ಉಳ್ಕೊಂಡ್ಲು. ಸಿದ್ದಣ್ಣನೂ ಅಷ್ಟೆ, ಯಾರು ಗಂಡು ಮಕ್ಳು ಇಲ್ಲ ಅಂತ ಅಲ್ಲೇ ಉಳ್ಕೊಂಡ. ಯಾಕವ್ವ, ಏನಾಯ್ತು ಇಷ್ಟಾಗಿ ಸಿಟ್ಟು ಮಾಡ್ಕೊಂಡು? ಮತ್ತೆ ಏನು ಮಾಡಲಿ, ಸಿಟ್ಟು ಮಾಡ್ಕೊಳ್ದ? ಯಾರ ಒಬ್ರು ನನ್ನ ಮಾತು ಕೇಳಿದ್ರ ಅಂದಂಗ ನೀ ಯಾರನ್ನ ಕೇಳಿ ನಿನ್ನ ಹೆಂಡತಿನ ಅಲ್ಲಿ ಬಿಟ್ಟು ಬಂದಿ? ಆಮೇಲೆ ಆಕಿಗೆ ಶೋಭಾಗೆ ಯಾರು ಹೇಳಿದ್ರಲ್ಲಿ ಇರಾಕ? ಆಮೇಲೆ ಸಿದ್ಧ ಅಲ್ಲ, ಅವ್ನಿಗೆ ಏಟ್ರ ಖಬರ್ ಐತ ಇಲ್ಲಿ ಕೆಲಸ ಬಕ್ಷಿ ಯಾರು ಮಾಡ್ತಾರೆ ಇಲ್ಲಿ? ಹೊಲ್ದಾಗಲ್ಲಿ ರಾಶಿ ಮಾಡೋದೈತಿ, ಅದರ ಖಬರ್ ಐತ ಅವಂಗ? ಅವು ಕಂಡಾಪಟ್ಟೆ ರೊಕ್ಕ ಕೊಟ್ಟು ಹುಬ್ಳ್ಯಾಗಿದ್ದ ಅವನು ಬಟ್ರ ಚೀಲ ತಗೊಂಬಂದಾನ. ಹೊಲಿಬೇಕು, ಅವನು ಕಟ್ಟಿ ಮುಟಿ ಕಟ್ಟಿಡ್ಬೇಕು. ಈ ಬಿಸ್ಲಾಗ ಎಷ್ಟು ಕೆಲಸ ಐತಿ, ಅದರ ಖಬರ್ ಐತ ಅವಂಗ. ನೋಡು, ನೀನು ನನ್ನ ಜೊತೆಗೆ ಮಾತಾಡಬೇಡ. ಎಲ್ಲರ ಮುಂದೆ ನನಗ ಹೊಡಿತೀಯ ನೀನು? ಅವ್ವಾ, ನೀನು ಬಾಯಿ ಮುಚ್ಚು. ಇದು ನಂದು ನನ್ನ ಗಂಡೆಂದು ವಿಷಯ ಐತಿ. ನೀನು ಇದ್ರಾಗ ಬರಕ್ಕೆ ಹೋಗ್ಬೇಡ. ನಡಿ ಒಳಗೆ. ಮೊದ್ಲು ನಿನಗೆ ಈ ಮನ್ಯಾಗ ಜಾಗ ಬೇಕು, ಈ ಮನ್ಯಾಗ ನೀ ಇರ್ಬೇಕು ಅಂದ್ರೆ ಬಾಯಿ ಮುಚ್ಕೊಂಡು ಒಳಗೆ ಹೋಗು. ಇಲ್ಲ ಮತ್ತೆ ಇವತ್ತು ನೀನು ನಿಮ್ಮವು ಇನ್ನೊಂದು ರೂಪಾಯಿ ನೋಡ್ಬೇಕಾಗತ್ತೆ ನೀನು. ಅವ್ವ, ಅದು ಹಂಗಲ್ಲ. ಒಳಗ ಹೋಗು ಅಂದೆ ಪ್ರವೀಣ. ನೀ ಹೋಗಪ್ಪ, ನೀ ಒಳಗೆ ಹೋಗಿ ನೀವೇನಾರ ಕೆಲಸ ಇದ್ರೆ ಮಾಡೋ. ಆಯ್ತಪ್ಪ. ನಡಿ ಹೊರಗ, ನಡಿ ಹೊರಗ. ಅಪ್ಪನ ಹೊರಗೆ ಹಾಕ್ಬೇ. ಹೊರಗೆ ಹಾಕಿದ್ರ ಎಲ್ರಿಗೂ ಬುದ್ಧಿ ಬರುತ್ತ. ನಾಳೆ ಅವರು ಹೆದರ್ತಾರ. ಇನ್ನೊಂದ್ಸರಿ ನಿನ್ನ ಮಾತು ತೆಗೆದು ಹಾಕೋದಲ್ಲ ಯಾರು. ಹೊರಗೆ ಹಾಕ್ಬೇ ಅಪ್ಪನ. ನೀನು ಬೇಕಿ ಮಗಳು. ನಾನು ಹೊರಗೆ ಹಾಕಿ ಏನು ಮಾಡ್ರ ನೀವಿಬ್ರು ತಾಯಿ ಮಗಳು? ನೀನು 108 ಮಾತಾಡಬೇಡ. ಮೊದಲ ಇಲ್ಲಿಂದ ಹೊರಗೆ ಹೋಗು. ನಿನಗೆ ಈ ಮನೆಯಾಗಿನ ಜಾಗಿಲ್ಲ. ಅಷ್ಟಕ್ಕೂ ನಿನಗೇನು ಅಧಿಕಾರನೇ ಇಲ್ಲ. ನೀನು ಗಳಿಸಿದ್ದರೆ ಏನು ಗಳಿಸಿ? ಅಲ್ಲೈತೆ ನೋಡು, ಅದು ಒಂದು ಏನು ಕೌದಿ, ಅದು ಒಂದು ಕೌದಿ, ಅದು ಒಂದು ಚೆರಿಗೆ. ಇವೆರಡ ನೀ ಗಳಿಸಿರೋದು. ಅದ ಇಟ್ಕೊಂಡ ಬಂದು ಕೊನೆಯವ್ರಿಗೆ ಅದ ಇಟ್ಕೊಂಡ ಸಾಯಿ ನೀನು ಅಷ್ಟ. ಶೀಲ ತಗೊಂಡೋಗಿ ಆ ಕೌದಿ ಅದೊಂದು ಚೀಲ ಎಕ್ಸ್ಟ್ರಾ ನಮ್ದೊಂದು ರಗ್ ಒಂದು ಕೊಡು. ಮುದೆ ಜೀವ ಸತ್ಗಿತ್ತಿತ್ತು. ಹೋಗು. ಏಯ್, ಎಲ್ಲೊಂಟಿ? ನಿನಗ ಹೇಳಕತ್ತಿರೋದು ಹೊರಗೆ ಹೋಗಂತಂದು. ಬೇಡ, ನನ್ನ ನಾಲ್ಗಿ ನನ್ನ 2 ತಡವಬೇಡ ಮುದುಕ. ಆಯ್ತು ಆಯ್ತು, ಆ ಭಗವಂತನ ಹೆಂಗೆ ಇಚ್ಛೆ ಏನಾಯ್ತೋ ಅದಾಗಲಿ. ಏನು ಮಾಡೋಕ್ಕಾಗಲ್ಲ. ನಿನಗೆ ಸಂಸ್ಕಾರ ಅಂದ್ರೆ ಏನಂತ ಗೊತ್ತಿಲ್ಲ, ಗಂಡ ಅಂದ್ರೆ ಏನಂತ ಗೊತ್ತಿಲ್ಲ, ಮರ್ಯಾದೆ ಅಂದ್ರೆ ಏನಂತ ಗೊತ್ತಿಲ್ಲ. ನೀನು ಯಾವಾಗ ನೀನು ಸ್ವಭಾವವನ್ನು ಅನಿಸತ್ತಿದ ವಿಷಯನ ನಮ್ಮ ಮನೆಯಾಗ ಎಲ್ಲರ ಹತ್ರನೂ ಮುಚ್ಚಿಟ್ಟಲ್ಲ, ಅವತ್ತ ನೀನು ನಮ್ಮೆಲ್ಲರ ಪಾಲಿಗೂ ಸತ್ತಿದಿ. ಮುಚ್ಚ ಬಾಯಿ ಮುದುಕ, ಮುಚ್ಚ. ಮುದುಕಾಗೋಗಿ ನೀನು ದುಡಿದು ಮಂತನ ಸಾಗ್ಬೇಕಾಗಿರೋ ಯೋಗ್ಯತೆ ನಿನಗಿಲ್ಲ. ದೊಡ್ಡದಾಗಿ ಮಾತಾಡಕ್ಕೆ ಬರ್ತಾನ. ನಡಿ ಇಲ್ಲಿಂದ ಮೊದಲು ಹೊರಗೆ. ನೀ 4 ದಿನ ಹೊರಗೆ ಬಿದ್ದಾಗ ನಿನಗೆ ಬುದ್ಧಿ ಬರೋದು. ಅಲ್ಲಿವರೆಗೂ ನಿನಗೇನು ಬುದ್ಧಿ ಬರೋದಿಲ್ಲ, ನನಗೆ ಗೊತ್ತೈತಿ. ನಡಿ ಇಲ್ಲಿಂದ ಆಚೆ. ನಾನು ಇಷ್ಟು ದಿನ ಅದ ಹೋಲಿ ಪಾಪ ಸಂಸ್ಕಾರದ ಸಂಬಂಧ ನೀನು ಇಟ್ಕೊಂಡಿದ್ದೆ ಗಂಡ ಅಂಥೇಳಿ ನನಗಾರ ನೀನ ಟೈಪ್ ವಿಷಯ ನನಗೆ ಹೊಡಿತಿ ಎಲ್ಲರಿದ್ರಿಗೂ. ನಡಿ ಹೊರಗೆ ನಡಿ. ಇನ್ನು ಕುತ್ತಿಗೆ ಹಿಡಿದು ಹೊರಗೆ ಕಳಿಸ್ಬೇಕಾಗತ್ತ. ಆ ತ್ರಾಸಿ ನೀ ತಗೋಬೇಡ. ನೀ ಮಾಡಿದ ಪಾಪಕ್ಕೆ ನೀನು ಉಂಟಿದಿ 2 ಕೈಲೇ ನೋಡ್ತೀರ. ತೊಲಗ ಮುದುಕ ತೊಲಗು. ಆಮೇಲೆ ಆ ಕೆಲಸದಾರ್ಗೆಲ್ರಿಗೂ ಹೇಳು, ನನ್ನ ಕಣ್ಣು ತಪ್ಪಿಸಿ ಏನಾರ ಮುದುಕ ಊಟ ಗೀಟ ಯಾರ ಕೊಟ್ರಂದ್ರೆ ಮಾತ್ರ, ಮತ್ತು ಅವ್ರು ಯಾರು ನನ್ನ ಕೈಯಾಗ ಉಳಿಯೋದಲ್ಲ ಜೀವಂತವಾಗಿ, ಹೇಳ್ಬಿಡ ಅವರಿಗೆ. ಹೇಳ್ತೀನಿ ತಗೋಬೆ. ಒಳ್ಳೆ ಕೆಲಸ ಮಾಡಿ ನೋಡು. ಯವ್ವ, ಆದ್ರೂ ಏನಾನಬೇ ಅಪ್ಪಗರ ಈಕಿ ಸಣ್ಣ ಸೊಸಿ ಬಂದ್ಮ್ಯಾಗಿದ್ದ ಯಾಕ ಧೈರ್ಯ ಜಾಸ್ತಿ ಬಂದೈತೆ ಅನ್ಸಕತ್ತಿಲ್ಲ ಬೇ? ಧೈರ್ಯ ಅಲ್ಲಲ್ಲಿ ಶೀಲ ಬಂದಿರೋದು, ಬುದ್ಧಿ ಕಮ್ಮಿ ಆಗೈತಿ. ವಯಸ್ಸಾತಲ್ಲ, ತಲೆಗಿನ ಕೂದಲು ಬೆಳಗಾದವಲ್ಲ, ಅದಕ್ಕೆ ಹಂಗೆ ಹುಚ್ಚರಂಗೆ ಆಡಕತ್ತ ನಿಮ್ಮಪ್ಪ. ಬರ್ಸ್ತೀನಿ, ಎಲ್ಲ ಬುದ್ಧಿನೂ ಬರ್ಸ್ತೀನಿ ನೋಡಕ್ಕಂತೆ ಅಂತ. ಕಾವೇರಿ,
ಅಪ್ಪ ಯಾರು ಬರ್ತಾರನವ? ಯಾಕೆ ಅತ್ತಾಗಿಂದ ಇತ್ತಾಗಿಂದ ಅತ್ತಾಗ ಓಡಾಡಕತ್ತಿ ಆಮೇಲೆ ಚಂದಾಗ ರೆಡಿಯಾಗಿ ನಿಂತಿ ಯಾಕ ಯಾರಿಗಾರ ಕಾಯಕತ್ತಿಯ ಮಗಳ? ಇಲ್ಲಪ್ಪ ಹಂಗ ಸುಮ್ಮನೆ ರೆಡಿ ಆಗೇನೆ. ಆತವ ಹೋಗು ನಿಮ್ಮವ್ಗೆ ಹೇಳ ಒಂದು ಈಟ ಚಾ ತಗೊಂಬ ಅಂತ ಹೇಳ ಮಗಳ. ಹೇಳ್ತೀನಪ್ಪ. ಅಣ್ಣ, ಅತ್ತಿಗೆಮ್ಮ. ಯಾರವ್ರು? ಬರ್ರಿ ಒಳಗ. ಓ ಸವಿತಾ ಮಾವರ. ಬರ್ರಿ ಕುಂದ್ರಿ. ನಿಮ್ಮಣ್ಣ ಯಾವತ್ತೂ ಸುಧಾರ್ಸಲ್ಲ ಒಳ್ಳೆ ಡುಮ್ಮಿ. ಸುಮ್ಮನಿರಿ ಅಣ್ಣ. ಆರಾಮದಿಯಾ ಅಣ್ಣ? ಅತ್ತಿಗೆಮ್ಮರ ಆರಾಮದಾರ? ಎಲ್ಲಿ ಯಾರು ಕಾಣವಲ್ರ? ಈಕೆಲ್ಲದಳ ನನ್ನ ಸೊಸಿ ಎಲ್ಲೈತಿ? ನಿನ್ ಸೊಸಿನೂ ಆರಾಮದಾಳ, ಅತ್ತಿಗೆಮ್ಮನೂ ಆರಾಮದಾಳ. ಕುಂದ್ರಿ ಕರಿತೀನಿ. ಅಲ್ಲಣ್ಣ, ಇಷ್ಟು ದಿನ ಆದ್ರೂ ಇನ್ನ ನನ್ನ ಮ್ಯಾಗ ಬೇಸರ ಆಗಿತ್ತಲ್ಲಣ್ಣ ನಿನಗ? ಆ ನೀನ ಹೇಳವ ಸವಿತಾ, ಬ್ಯಾಸ ಅನ್ನೋದು ಇರುತ್ತ. ನಂದು ನಿಂದು ಬಾಂಧವ್ಯನ ಈ ತವ್ರ ಮನೆ ನಿಂದು ಉಳಿತಿತ್ತ ಬಾಂಧವ್ಯ, ನಮ್ದು ನಿಂದು ಉಳಿತಿತ್ತ. ಈ ಕಡ್ಡಿ ತುಂಡಾದಂಗ ರಾಧವ್ ನಮ್ಮ ಮನೆ ಕೊಡ ಅಂದ್ರೆ ಕೊಡಲ್ಲ ಅಂದ್ರಿ. ಮತ್ತೆ ಇನ್ನೇನು ಮಾಡೋದೈತಿ? ನಾವು ಕೊಡಲ್ಲ ಅಂದ್ಮ್ಯಾಗ ಬಿಡ್ರಿ ಅಂತ ಸುಮ್ಮನಾದ್ವಿ. ಹಂಗೇನ್ರ ಎದುರಣ್ಣು ಮಾಡ್ಕೊಂಡಿದ್ವಿ ಅಂದ್ರೆ ನನ್ನ ಮಗಳು ನಿಮ್ಮ ಮನೆಗೆ ಕೊಟ್ಟು ನಿಮ್ಮ ಮಗಳು ನಮ್ಮ ಮನೆಗೆ ತೊಗೊಂಡಿದ್ವಿ ಅಂದಿದ್ರ ಇನ್ನ ಬಾಂಧವ್ಯ ಎಷ್ಟು ಗಟ್ಟೆಕ್ಕಿತ್ತು. ಏನು ಮಾಡ್ಬೇಕು? ನನಗ ಕಾವೇರಿನೂ ನಿಮ್ಮ ಮನೆಗೆ ಕೊಡಾಕ ಮನಸ್ಸಿಲ್ಲ. ಏನು ಮಾಡ್ಬೇಕು? ಸಣ್ಣರಿದ್ದಾಗಿದ್ದನು ಅವ್ರ ಮನೆ ಸೊಸಿ ನಮ್ಮ ಕಾವೇರಿ, ನನ್ನ ತಂಗಿ ಮನೆ ಸೊಸಿನ ಅವ ನೀನು. ನೀ ಮಾಡ್ಕೊಳದ ಸಂಜುನ, ನೀ ಮಾಡ್ಕೊಳ ಸಂಜುನ, ನಿನ್ನ ಗಂಡ ಸಂಜು 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 ಅಂದು ಆಕಿ ತಲೆಯಾಗ ಅದನ್ನ ತುಂಬಿಟ್ಟಿವ. ಆಕಿ ನೋಡಿದ್ರ ಮರೇ ಬ್ಯಾರತ್ತ ನೋಡಲ್ಲ ಅಂತಾಳ. ನಾನು ಏನು ಜಗ್ಗ ಪ್ರಯತ್ನ ಪಟ್ಟೆ, ನಾನೇನು ಕಮ್ಮಿ ಪ್ರಯತ್ನ ಪಡಲಿಲ್ಲ. ಮದುವೆ ಮಾಡಕ್ಕೆ ಬ್ಯಾರೆದತ್ತಗ ಈಕೇನು ಮಗಳು ಒಪ್ಪಲಿಲ್ಲ. ಏನು ಮಾಡ್ಬೇಕು? ಹ್ಞೂ ಅಣ್ಣ, ಹಠದಾಗ ಆಕಿ ನಿನ್ನ ಹೋತಾಳ್ ಬಿಡು. ಆಕೆ ಹಠ ಮಾಡಿದ್ರೆ ಎತ್ತಿದ ಕೈ ನೋಡೋಣ. ಈಗ ಅಂಕರು ಆಗಿದ್ದಾತು ಹೋಗಿದ್ದೋತು. ಈಗ ನಮ್ಮ ರಾಧಾ ಒಂದು ಬೇರೆ ಮದುವೆ ಆತು. ಈಗ ನಿನ್ನ ಮಗಂದು ಬೇರೆ ಮದುವೆ ಆಗಿ ತಿರುಗಿ ಸೊಸಿ ಬಂದು ಸೊಸಿ ಬ್ಯಾರೆ ಆಗಿ ಬೇರೆ ಮನೆಗೆ ಅದಾಳ. ಅದು ವಿಷಯ ನಾ ಮಾತಾಡೋದಿಲ್ಲ, ಬಿಟ್ಬಿಡು. ಅದಕ್ಕನ ಹಿಂಗ ಬ್ಯಾರೆದು ಕಳ್ಳದಗಂತಂದ್ರ ಕಳ್ಳು ಬಳ್ಳೆ ಅಂತಂದ್ರ ಮನಿ ಬ್ಯಾರೆ ಆಗದ್ ತಪ್ಪತ್ತಂತನ ನಾನು ನಿನ್ನ ಮಗಳು ತಗೋಬೇಕಂದೆ. ಮತ್ ನಿನ್ನ ಮಗಳು ಲವ್ ಮಾಡಿ ಓಡೋ ಕುಂತ್ಲು. ಈಗ ನೋಡಿ, ಈಗ ನನ್ನ ಮಗ ಹೆಂಡತಿ ಕಟ್ಕೊಂಡು ಬ್ಯಾರೆ ಕುಂತ. ಇದು ಹಿಂಗಾಗಬಾರ್ದಂತಲ್ಲ ನಾವು ಹೊಡೆದಾಡಿದ್ದು. ಆತು ಕುಂದ್ರ ಬರ್ರಿ. ಮತ್ತ ಆಮೇಲೆ ಮರಿತನ ಹೋದ್ರ ನಮ್ಮ ಅಣ್ಣ ನಿಂದ್ರಿಸಿ ಮಾತಾಡ್ಸಿದ ಅಂದಿಗಿಂದಿ ಕುಂದ್ರವ.